दूध मांगने पर खीर खिलाने वाले भारत आज खीर तो छोड़िए पीने के लिए ನೀರ್ यानी कि पानी भी नहीं छोड़ रहा है। 22ನೇ ಏಪ್ರಿಲ್ ಅಂದು ಆಗಿರುವಂತಹ ಪಹಲ್ಗಾಮ್ ಟೆರರ್ ಅಟ್ಯಾಕ್ ನ ಬೆನ್ನಲ್ಲೇ ಭಾರತ ತನ್ನ ಮಹತ್ವದ ನಿರ್ಧಾರಗಳನ್ನ ಕೈಗೊಂಡಿದೆ. ಅದರಲ್ಲಿ ಬಹುಮುಖ್ಯವಾಗಿರುವಂತದ್ದು ಅದು ಇಂಡಸ್ ವಾಟರ್ ಟ್ರೀಟಿಯ ಸಸ್ಪೆನ್ಷನ್. ಪಾಕಿಸ್ತಾನಕ್ಕೆ ಹರಿಯುವಂತಹ ಈ ಸಿಂಧು ಜಲದ ಹರಿವನ್ನ ತಡೆಗಟ್ಟಿರುವಂತದ್ದು ಭಾರತ ತೆಗೆದುಕೊಂಡಿರುವಂತಹ ಒಂದು ರಾಜತಾಂತ್ರಿಕ ನಿಲುವು ಹಾಗೂ ನಿರ್ಧಾರ ಇದಾಗಿದೆ. ಯಾಕೆ ಇದನ್ನ ಬಹು ಮುಖ್ಯವಾಗಿರುವಂತಹ ನಿರ್ಧಾರ ಅಂತ ನಾವು ನೋಡೋದಾದ್ರೆ, ಪಾಕಿಸ್ತಾನದ 70% ಅಷ್ಟು ಕೃಷಿ ಅವಲಂಬಿತವಾಗಿರುವಂತದ್ದು ಇದೇ ನದಿಯ ನೀರಿನ ಮೇಲೆ. ಇನ್ನು ಆ ದೇಶದ 50% ಅಷ್ಟು ಉದ್ಯೋಗ ಕೃಷಿ ಮೇಲೆ ಅವಲಂಬನೆ ಆಗಿರೋದ್ರಿಂದ 25% GDP ಬರೋದು ಕೃಷಿ ಕ್ಷೇತ್ರದಿಂದಲೇ. ಇದನ್ನ ಇಮಿಡಿಯೇಟ್ ಎಫೆಕ್ಟ್ ಗಿಂತ ಲಾಂಗ್ ರನ್ ನ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ, ಭಾರತ ಇದನ್ನ ಮುಂಬರುವಂತಹ ದಿನಗಳಲ್ಲಿ ವರ್ಷಗಳ ಕಾಲಘಟ್ಟದಲ್ಲಿ ಇದಕ್ಕೆ ತಕ್ಕಂಗೆ ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಡ್ಯಾಮ್ಗಳನ್ನ ಮಾಡಿಕೊಂಡು ಸಂಪೂರ್ಣವಾಗಿ ಈ ನದಿಯ ನೀರನ್ನ ತಡೆಗಟ್ಟಬಹುದು. ಇದರ ಬಗ್ಗೆ ಭಾರತದ ಜಲಶಕ್ತಿ ಸಚಿವರಾಗಿರುವಂತಹ CR ಪಾಟೀಲ್ ಅವರು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಇದನ್ನ ಅವರು 3 ಫೇಸ್ಗಳಾಗಿ ವಿಂಗಡಣೆಯನ್ನ ಮಾಡಿದ್ದಾರೆ. ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್ ಹಾಗೂ ಲಾಂಗ್ ಟರ್ಮ್ ಅಂತ. ಈ 3 ಫೇಸ್ಗಳ ಮೇಲೆ ವರ್ಕ್ ಮಾಡಿ ಒಂದು ಹನಿ ನೀರು ಕೂಡ ಪಾಕಿಸ್ತಾನಕ್ಕೆ ಹೋಗಲಾರ್ದಂಗೆ ಮಾಡುವಂತಹ ಕೆಲಸ ಕಾರ್ಯಗಳನ್ನ ನಾವು ಕೈಗೊಳ್ತೀವಿ ಅಂತ ಸಚಿವರು ವರದಿಯನ್ನ ನೀಡಿದ್ದಾರೆ.